ರೋಡೆಲ್ಲ ಕರೆಕ್ಟಾಗಿದೆ ನೋಡ್ಬೋದು ನೀವು. ಈಗ ಇಲ್ಲಿಂದ ನೀರು ಕೆಳಗೆ ಬೀಳ್ತದೆ, ಇಲ್ಲಿಂದ ಹೀಗೆ ಕೊಟ್ಟಿದ್ದಾನೆ, ಒಳ್ಳೆದಾಯಿತು. ಅಂದರೆ ನಮ್ಮ ಎದುರು ಬರ್ತೇನೆ ಅಂತ ಹೇಳಿದರು ಪಂಪಿನವರು, ಈಗ ಬರ್ತೀನಿ ಅಂತ ಹೇಳಿ ಅದಕ್ಕೆ ವೆಯ್ಟ್ ಮಾಡ್ತಿದ್ದೇವೆ. ಯಾಕಂದರೆ ಬಾಗಿಲು ತೆಗೆದು ಒಳಗೆ ಇರ್ಬೋದು, ಸೊಳ್ಳೆ ಹೋಗ್ತದೆ ಮತ್ತು ತಂಪು, ಅಮ್ಮ ಚಾವಡಿಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಾವಿಬ್ಬರು, ನನ್ನ ಬಾಡಿ ಗಾರ್ಡ್ ಇವನು ಹಾಗೆ ಹೊರಗಡೆ ಕೂತ್ಕೊಂಡು ವೆಯ್ಟಿಂಗ್. ಕರೆಂಟ್ ಹೋಗ್ತದೆ ಬರ್ತದೆ. ಈಗ ಬಂದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಿನ್ನೆ ನಾನು ಒಂದು ಬ್ಲಾಗಲ್ಲಿ ನೋಡಿರ್ಬೋದು, ನಾನು ಇದನ್ನೆಲ್ಲ ತಂದಿದ್ದೆ, ಅದನ್ನೆಲ್ಲ ಅಂದರೆ ನಮ್ಮ ಮೇಲೆಲ್ಲ ಕಟ್ಟುವ ಅಂತೇಳಿ ಹೋಗಿದೆ ಅಲ್ಲ ಗೈಸ್. ಈಗ ಇದು ಯೆಲ್ಲೋ ಕಲರ್ ಉಂಟಲ್ಲ, ಇದು ಹೋಗಿದೆ ಪ್ಲಾಸ್ಟಿಕ್. ಅದು ಮೀನು ನೋಡಲಿಕ್ಕೆ ಬಂದದ, ಮಿಂಚುವಿನ ಮೀನು ನೋಡಲಿಕ್ಕೆಲ್ಲ ಜನ ಬರ್ತಾ ಇದ್ದಾರೆ ಲೈನಲ್ಲಿ. ಹಾಗೆ ನಿನ್ನೆಂಟಲ್ಲ ನಾನು ಅದು ತಂದಿದ್ದೆ, ಯಾಕಂದರೆ ನಮ್ಮದದು ಟ್ವಿಸ್ಟ್ ಆಗಿದೆ ಕಾಣ್ಬೋದು, ಸರಿ ಕಟ್ ನೀರು ಹೋಗ್ತಾ ಇಲ್ಲ. ಹಾಗೆ ಇದನ್ನೊಂದು ಚೇಂಜ್ ಮಾಡುವ ಅಂತೇಳಿ ಬನ್ನಿ. ಈಗ ಮೀನು ಹೋಗ್ತಾ ಉಂಟು ತಿಂತಿದ್ದು, ಅದನ್ನು ನೋಡಲಿಕ್ಕೆ ಇಬ್ಬರು ಬಂದಿದ್ದಾರೆ. ರಾತ್ರಿ ಮಾರಾಯ, ರಾತ್ರಿ ಹೋದದ್ದು ನಿನ್ನೆ ನಾವು, ಗೊತ್ತುಂಟ. ಇವನ ಕೂಗು ಎಂತ, ಊಟ ಬಿಟ್ಟದ್ದೆಂತ, ರಂಪ ರಾಮಾಯಣ ಎಂತ, ಮತ್ತೆ ತಂದದ್ದು ಹೋಗಿ ನೋಡಿ ಗೈಸ್. ಮೀನು ನೋಡಿ, ಮೀನು ಇದು ಹೆಸರು ಗೊತ್ತಿಲ್ಲ ನನಗೆ, ಜೋಡಿ ಜೋಡಿ ತಂದದ್ದು. ಅದು ಎರಡು, ಇದು ಎರಡು, ಮತ್ತೆ ಇದರಲ್ಲಿ ಒಂದು ಎರಡು ಸಣ್ಣದು ಉಂಟು, ಇದು ಬೇರೆ ಆಗ್ತದೆ. ನೀರು ಎಷ್ಟು ಅನ್ಕೊತೀವಲ್ಲ, ನೀರಿದ್ದಿ ನಮಗೆ ಹಾಂ. ನಮ್ಮ ಎಂತ ಹೇಳೋದು, ಪಂಪು ನಾಳೆ ಬೆಳಗ್ಗೆ ಸಿಗ್ತದೆ, ಕೊಂಡೋಗಿದ್ದಾರೆ ಅದು ನಿನ್ನೆ, ಗೊತ್ತಿರ್ಬೋದು. ಇವತ್ತು ನೀರನ್ನು ಭಯಂಕರ ಹಿತಮಿತವಾಗಿ ಬಳಸಬೇಕು. ಇದರಲ್ಲೆಲ್ಲ ಐಟಮ್ ಉಂಟು. ಅದು ಇದು ಎಂತ ಹೇಳೋದಕ್ಕೆ ಬೆಂಡನ್ನು ಇದು ಮಾಡಿ ಇದನ್ನು ಕಟ್ಟುವ ಅಂತೇಳಿ. ಇವನು ಅಲ್ಲೇ ಇದ್ದಾನೆ ಇವತ್ತು, ಅವನನ್ನು ಕರ್ಕೊಂಡು ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ದೆ ನಾನು. ಆಯ್ತು ಮಾಡು, ಅಕ್ವೇರಿಯಂ ನೋಡು, ಪಾಡ್ಪಾಡು ಗಪ್ಪಿಡ ದಾಲಾಪಜಿ, ಗಪ್ಪಿದೊಟ್ಟಿಗೆ ಉಪ್ಪುಂಡು ದಾಲಾಪಜಿ ಅನ್ಕೆ ಏನ್ ದಾಡ ತಾಯಿಗೆ. ಎಕ್ಸಾಮ್ ಆಯ್ತಾನಾ ಆರ್ಯನ್? ಎಕ್ಸಾಮ್ ಆಯ್ತು, FA2 ಇವನದು FA1 ಆಗ್ಲಿಲ್ಲ. ನಿನ್ನದಾಯ್ತಲ್ಲ, ರಾಯಂದಾಯ್ತು FA1. ಹೌದಾ, ಮುಗುಡು ಅದು ಈಗ ತಂದ ಮೀನು. ನಿಂಗೆ ಕೂಡ 29ಗ, ಇವನಿಗೆ ಕೂಡ ಈಗ ಸಣ್ಣ ಮೀನು ಬಂತು. ಬಲ ಬಲ ಕಟ್ಟಿಗ ಬರ್ಸಾರು, ಬಲ 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 ಇವನು ಕಟ್ಟುವ ಗೈಸ್ ಹೋಗಿ. ನೀಗೊಂದು ಬಕೆಟ್ ಇಂತಿಲ್ಲ, ರಡ್ಲಾ ಬಿಸಾಡಿಟ್ಟಿದೆ ಅಂತ ನಾವು ಕಟ್ಟು. ಜಾಗ್ರತೆ ಹೋಗ್ಬೇಕು, ಮಳೆ ಬಂದು ಪಾಮಜಿ ಎಲ್ಲ ಹಿಡ್ದಿದೆ, ನನಗೆ ಅಭ್ಯಾಸ ಉಂಟು. ಆದರೂ ಈಗ ನೋಡ್ಬೋದು, ಈಗ ನೀರಷ್ಟು ನಿಲ್ಲೋದಿಲ್ಲ. ಈಗ ಇಲ್ಲಾಂದ್ರೆ ಉಂಟಲ್ಲ, ಇಲ್ಲಿ ಫುಲ್ಲು ನೀರು ನಿಲ್ತಾ ಇತ್ತು. ನಿನ್ನೆ ಒಂದನ್ನು ಚೇಂಜ್ ಮಾಡಿದ್ದೇನೆ, ಈಗ ಈ ಸೈಡದು ಕೂಡ ಚೇಂಜ್ ಮಾಡುವ ಅಂತ ಹೇಳಿ ತೋರಿಸ್ತೇನೆ. ನಿನ್ನೆ ಚೇಂಜ್ ಮಾಡಿದ್ದೇನೆ ನಾನು, ಈಗ ನಿನ್ನೆ ಇದು ಚೇಂಜ್ ಮಾಡಿದ್ದು. ಈಗ ಹಾಗೆ ಇಲ್ಲೆಲ್ಲ ಸ್ವಲ್ಪ ನೀರಿಲ್ಲ ಕಾಣ್ಬೋದು, ಅಷ್ಟಾಗಿ ನೀರಿಲ್ಲ. ಇನ್ನು ನಮ್ಮ ಸಿಟೌಟ್ ಎರಡು ಚೇಂಜ್ ಮಾಡಬೇಕು, ಮತ್ತು ಇಲ್ಲಿದ್ದೊಂದು ಚೇಂಜ್ ಮಾಡಬೇಕು. ಹಾಕುವಾಗಲೇ, ಈಗ ನನ್ನ ಅದು ಯಾರು ಬ್ಲಾಗ್ ನೋಡ್ತಾ ಇದ್ದರೆ, ಹಾಕುವಾಗಲೇ ಇಂಥದ್ದೇ ಹಾಕಿ ಆಯಿತಾ, ಒಳ್ಳೆ ಕ್ವಾಲಿಟಿದ್ದೇ ಹಾಕಿ, ಇಲ್ಲಾಂದರೆ ನಮಗೆ ಸಮಸ್ಯೆ ಬರ್ತದೆ. ಈಗ ನಾವು ಹಾಕುವ ಇದನ್ನು. ಇವನು ಬರಲಿಲ್ಲ ನೋಡಿ, ಒಳ ಅಲ್ಲೇ ಇದ್ದಾನೆ ಕಾಣ್ಬೋದು. ಕರಿಬೇಕು, ಕೂಗ್ತಾ ಉಂಟು, ಯಾಕೋತ ಉಂಟ ನನ್ನನ್ನು ನೋಡಿ ಮೇಲೆ ಬರ್ತೇನೆ ಅಂತ ಬರಲಿಲ್ಲ ಆಯಿತಾ. ಅವನು ಇಷ್ಟೊತ್ತು ಬರಲಿಲ್ಲ, ನಾನೇ ಕಟ್ತಾ ಇದ್ದೇನೆ. ಈಗ ಇದೆಲ್ಲ ಗಿಚ್ಚಿದೆ, ಇಲ್ಲಿಗೆ ಹಾಕುವ ಅಂತ. ಬರ್ತಾಳೆ ಕಾಣ್ತದೆ ಈಗ, ನೋಡುವ. ಇನ್ನೊಬ್ಬ ಇದ್ದಾನೆ, ಅವನು ಇಷ್ಟೊತ್ತು ಬರಲಿಲ್ಲ. ಒಂದಾಯಿತು, ಹಂಗ ಒಂದಾಯಿತು. ಹಾಂ, ಓಲು ಅಲ್ಪತ್ತು ಓಲುಪ್ಪು ಅವನು ತೋಡು ಮಾಡಿ ಕೊಡ್ತಾ ಇದ್ದಾನೆ. ಅಲ್ಲಿ ನಾನು ಹೇಳಿದ್ದು ಅಲ್ಲಿವರೆಗೆ ಮಾಡು, ಮೇಲಿದೆ ನಾನು ನೋಡ್ತೇನೆ ಅಂತ. ಯಾಕಂದರೆ ಅಲ್ಲಿಂದ ನೀರು ಹೋಗ್ತಾ ಉಂಟು ಗೈಸ್, ನಮ್ಮ ಮನೆಯದು ನೀರು ಹೋಗಿ ಅಲ್ಲಿ ಗೋಡೆ ಅಂದರೆ ಸಾಕಾಗಲಿಲ್ಲಲ್ಲ, ಅಲ್ಲಿ ಎಲ್ಲ ಪಾಸ್ ಆಗ್ತದೆ ಒಳಗಡೆ. ಈಗ ನಾನು ಸಿಟೌಟಿದ್ದು ಹಾಕುವ, ಎರಡು ಹಾಕ್ಲಿಕ್ಕೆ ಉಂಟು, ಅದನ್ನು ಹಾಕುವ. ಜಾರ್ತದೆ, ಈಗ ತುಂಬ ಜಾರ್ತದೆ, ಭಯಂಕರ ಹೋಗಬೇಕು. ಮತ್ತು ಇದಕ್ಕೆ ಅಂತ ಗೊತ್ತಾ, ಬೇಸಿಗೆ ಟೈಮಲ್ಲಿ ಬರುವಾಗ ನಾವು ಇದಕ್ಕೊಂದು ಎಂಥದೋ ಒಂದು ಪೇಂಟ್ ಥರ ಕೊಡ್ಲಿಕ್ಕೆ ಆಗ್ತದಂತೆ. ಅದರಲ್ಲಿ ಈ ಲೀಕೇಜಲ್ಲಿ ಇರುವುದಿಲ್ಲಂತೆ, ಅದು ಈಗ ಕೊಡ್ಲಿಕ್ಕೆ ಆಗೋದಿಲ್ಲ.
ಬೇಸಿಗೆ ಟೈಮಲ್ಲಿ ಕೊಟ್ಟರೆ ಲೀಕೇಜ್ ಎಲ್ಲ ಇಳ್ತದೆ ಅಂತ ನನಗೆ ನಿನ್ನೆ ಯಾರು ನಮ್ಮ ರಿಕ್ಷಾ ಡ್ರೈವರೇ ಹೇಳಿದ್ದು. ಈಗ ಆಗೋದಿಲ್ಲ, ಅದು ಪಸೆ ಎಲ್ಲ ಇರಬಾರ್ದು, ಆ ಟೈಮಲ್ಲಿ ಕೊಡಬೇಕು. ಸ್ಲ್ಯಾಬ್ ತುಂಬ ಟೈಮ್ ಬಾಳಿಕೆ ಬರ್ತದಂತೆ. ಈಗ ನಾವು ಇಲ್ಲಿ ಫಿಕ್ಸ್ ನೋಡು. ಆಯಿತು ಗೈಸ್, ನಿಮಗೆ ಕೆಳಗಿಂದ ತೋರಿಸ್ತೇನೆ ಹೇಗಾಗಿದೆ ಅಂತೇಳಿ. ಈಗ ಮೆಲ್ಲ ಹೋಗುವ ನಾವು. ನಾಳೆ ಕೂಡ ಬ್ಲಾಗ್ ಮಾಡಬೇಕಲ್ಲ ನಾನು. ಇವನದು ತೋಡು ಎಲ್ಲಿವರೆಗೆ ಬಂತು ನೋಡುವ ನಾವು. ಓಡಿ ಉಂಟಾಂಡು ತೋಡು. ಹಾಂ ನೋಡ್ಬೋದು ಗೈಸ್, ಇದು ಓಲ್ಡ್ ತೊಟ್ಟೆ. ಈಗ ಇದರಲ್ಲಿ ಒಳಗಡೆ ಎಲ್ಲ ಬ್ಲಾಕ್ ಆಗೋದು. ಗೈಸ್ ಯಾರು ಬಂದಿದ್ದಾರೆ ನೋಡಿ, ಸ್ವೀಟ್ ಅಮ್ಮ ಮತ್ತು ಇಬ್ಬರು ಮಕ್ಕಳು ಬಂದಿದ್ದಾರೆ. ಫುಡ್ ಹಾಕಿದ್ದೆ ನಾನು ಆವಾಗ, ಹಾಗೆ. ಈಗ ಮತ್ತೊಂದು ಇಲ್ಲಿ ಬಾಳೆ ದಾದ ಅಲ್ಲ ತೋಡು ಬಂದು ತೋಡು ಅಪ್ಪ ನೋಡಿ ಗೈಸ್. ಇವತ್ತು ಕೂಡ ಏನಾಗಲಿಲ್ಲ. ಅದು ಈ ಫ್ಲವರ್ ಎಂತ ಅಂತ ನನ್ನ ಕಣ್ಣೆ ಮುಟ್ತದ ಅಂತ ಚಂದ ಅಲ್ಲ ನೋಡಲಿಕ್ಕೆ. ತೋಡೆಲ್ಲ ಕರೆಕ್ಟಾಗಿದೆ ನೋಡ್ಬೋದು ನೀವು. ಈಗ ಇಲ್ಲಿಂದ ನೀರು ಕೆಳಗೆ ಬೀಳ್ತದೆ, ಇಲ್ಲಿಂದ ಹೀಗೆ ಕೊಟ್ಟಿದ್ದಾನೆ, ಒಳ್ಳೆದಾಯ್ತು. ಅಂದರೆ ನಮ್ಮ ಎಂತ ಗೊತ್ತಾ, ಈ ಸೈಡಿಂದ ಒಳಗಡೆ ನೀರು ಬರ್ತಾ ಉಂಟು. ಅಂದರೆ ಚಾವಡಿಯಲ್ಲೆಲ್ಲ ನೀರು ಉಂಟಾಯ್ತಾ. ನಿನ್ನೆ ನೋಡುದು ನಾನು, ಇದು ಎಲ್ಲಿಂದ ನೀರು ಬರೋದು ಅಂತ. ಅಂದರೆ ಈಗ ಹಾಂ ಮುಳ್ಳ ಕುಪ್ಪಿಚೂರು ದಕ್ಕ ಅದೆಂತ ಗೊತ್ತಾ, ಈಗ ಮೇಲಿಂದ ಕೂಡ ನೀರು ಬೀಳ್ತದೆ, ಇಲ್ಲಿಂದ ಅಬ್ವಿಯಸ್ಲಿ ನೀರು ಹೋಗ್ತದೆ. ಅದೆಲ್ಲ ಬೊಳ್ಳ ಥರ ಹೋಗುವಾಗ ಆಮೇಲೆ ಬರ್ತದೆ ಒಳಗಡೆ. ಹಾಗೆ ಅದನ್ನು ಒಂದು ಸರಿ ಮಾಡುವಂತ ತೋಡಿಗೋಸ್ಕರ ಇವನಿಗೆ ವೆಯ್ಟ್ ಮಾಡಿದ್ದು. ನಾನು ಅದನ್ನೆಲ್ಲ ಮಾಡಿದೆ, ಇನ್ನು ಅಲ್ಲಿ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು. ಇದನ್ನು ಇವ ಮಾಡ್ತಾಯಿದ್ದಾನೆ. ಒಟ್ರಾಸಿ ಅಟ್ಯಾಚ್ ಆಗೋದು ಬೇಡ ಅಂತ ಒಂದು ತೋಡು ಮಾಡಿ ಒಟ್ಟದು. ಮಳೆ ಟೈಮಲ್ಲಿ ಇದೇ ಒಂದು ಸಮಸ್ಯೆ ಎಲ್ಲರಿಗೆ. ಮತ್ತೇನಂತ ಹೇಳಿದರೆ 6:20 ಆಯಿತು ಟೈಮು. ನಮ್ಮ ನಿನ್ನೆ ಕೊಂಡೋದ್ರಲ್ಲ ನಮ್ಮ ಬೋರಲ್ಲ ಪಂಪು, ಅವ್ರು ಕಾಲ್ ಮಾಡಿದರು. ಈಗ ಇವತ್ತೇ ಕೊಡ್ತೇನೆ ಅಂತ ಹೇಳಿದರು. 3000 ಸಮಥಿಂಗ್ ಆಗ್ತದಂತೆ ಹೇಳಿದರು. ಇವಾಗಲೇ ಕೊಡ್ತೇನೆ ನಿಮಗೆ, ನಾಳೆವರೆಗೆ ಏನೋ ಬೇರೆ ಕೆಲಸ ಉಂಟಂತೆ. ಹಾಗೆ ಒಂದು ಯಾವ ವಿಷಯ ನೋಡಿ, ನಾವು ಪಂಪಿಗೆ ಕೊಟ್ಟದ್ದು 7000 ಯಾವಾಗ, ಅದು ಮನೆ ಕಟ್ಟುವ ಟೈಮಲ್ಲಿ. ಈಗ ರಿಪೇರಿಗೆ ಅದಕ್ಕಿಂತ 3 ಪಟ್ಟು ಹಣ ಹೋಗ್ತದೆ. ಮತ್ತು ಎಂಥದ್ದು ಹೇಳಿದರು, ಅದಕ್ಕಿನ್ನು ನೀರು ಬೀಳೋದಾಗಿ ಒಂದು ಏನೋ ಚೀಲ ಎಲ್ಲ ಇಟ್ಕೊಳ್ಬೇಕಂತ ಅದಕ್ಕೆ ಪಂಪಿಗೆ, ಇಲ್ಲಾಂದರೆ ಅದು ಮತ್ತೆ ಬೇಗ ನಷ್ಟ. ಹಾಗೆ ಇವತ್ತಿಗೆ ಮಳೆ ನೀರೆಲ್ಲ ಸಂಗ್ರಹ ಮಾಡಿ ಇಟ್ಟದೆ, ಯಾಕಂದರೆ ನಮಗೆ ನೀರಿಲ್ಲಲ್ಲ ಗೈಸ್. ಅದಕ್ಕೆ ನಿನ್ನೆ ಮಾಡಿದ ಪಲಾವು ಗೈಸ್, ನನ್ನ ಬೆಕ್ಕುಗಳಿಗೆ ಅದು ಹಾಕು ಪಾಪ. ಗೈಸ್ ಊಟ ಹಾಕಿದೆ, ಇನ್ನಿದ್ದು ಪಲಾವಿತ್ತು, ಅದಕ್ಕೆ ಸ್ವಲ್ಪ ಪದಾರ್ಥ ಹಾಕಿದ್ದು ತಿಳ್ಕೊಳ್ಳಿ. ನಮ್ಮ ಬೇಕಾದರೂ ಪೆಡಿಗಿರಿ ಇತ್ತೆ ಇಂಜಾದಿನಿ ಅಮ್ಮ ನೆರವೇರಿತ್ತೆ ನೀರಿಜ್ಜನ್ನೇಕು ಓ ಬಾಜನ್ ತೆಕ್ಕೇರೆ ಕಲಂಕಿತ ಮಲ್ಲೆ ಆಟೆ ಬುದೆ ತಂದ್ಬೋಡು ಎಲ್ಲ ಬೇಕು ಅವನಿಗೆ ಎಲ್ಲ. ಈಗೆಲ್ಲ ತೊಳಿಲಿಕ್ಕೆ ತಗೊಂಡದ ಅಮ್ಮ, ಬೇಕಾಗ್ತದೆ ಅಂತ ಇವಾಗ. ಅಂದರೆ ಒಳ್ಳೆ ನೀರೆಲ್ಲ ಇದು, ಅದೇ ನೀರು ಪಾತ್ರೆ ತೊಳಿಲಿಕ್ಕೆಲ್ಲ ಆಗ್ತದಲ್ಲ ನನಗೆ. ಹಾಗೆ ನಮ್ಮ ಬೆಕ್ಕುಗಳಿಗೆ ಕೂಡ ಹಾಕಿದೆ ಗೈಸ್ ಫುಡ್ಡು. ಇವರಷ್ಟು ಅನ್ನ ಎಲ್ಲ ತಿನ್ನೋದಿಲ್ಲ, ಫುಡ್ಡೇ ಜಾಸ್ತಿ ಬೇಕು, ಮತ್ತು ಮಿಕ್ಸ್ ಮಾಡಿ ಹಾಕೋದು. ಆ ಬೆಕ್ಕುಗಳಿಗೆ ಪಾಪ ಎಲ್ಲ ಅನ್ನಕ್ಕೆ ಗತಿ ಇರೋದಿಲ್ಲ. ಕೈಯೆಲ್ಲ ತೊಳೆಯುವ ಚಂದ ಮಾಡಿ. ನಮ್ಮೊಂದು ಪಂಪು ರಿಪೇರಿಯಾಗಿ ಬಂದಿದ್ರೆ ತುಂಬ ಒಳ್ಳೆಯದಿತ್ತು. ಯಾಕಂದರೆ ಟ್ಯಾಂಕಿಯಲ್ಲಿ ಈಗ ಅರ್ಧ ನೀರುಂಟು, ಸ್ನಾನಕ್ಕೆ ಆಗ್ಬೋದು, ನಾಳೆಗಿಲ್ಲ. ಹಾಗೆ ಎಸ್ ನಾನು ಮತ್ತು ಚಿಂಚು ಕತ್ತಲಾಯಿತು, 7 ಗಂಟೆ ಕಳೀತು, ನೋಡ್ಬೋದು ಕತ್ತಲಾಗಿ ತುಂಬ. ಇವರು ಬರ್ತೇನೆ ಅಂತ ಹೇಳಿದರು ಪಂಪಿನವರು, ಈಗ ಬರ್ತೀನಿ ಅಂತ ಹೇಳಿ ಅದಕ್ಕೆ ವೆಯ್ಟ್ ಮಾಡ್ತಿದ್ದೇವೆ. ಯಾಕಂದರೆ ಬಾಗಿಲು ತೆಗೆದು ಒಳಗೆ ಇರ್ಬೋದು, ಸೊಳ್ಳೆ ಹೋಗ್ತದೆ ಮತ್ತು ತಂಪು, ಅಮ್ಮ ಚಾವಡಿಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಾವಿಬ್ಬರು, ನನ್ನ ಬಾಡಿ ಗಾರ್ಡ್ ಇವನು ಹಾಗೆ ಹೊರಗಡೆ ಕೂತ್ಕೊಂಡು ವೆಯ್ಟಿಂಗ್. ಕರೆಂಟ್ ಹೋಗ್ತದೆ ಬರ್ತದೆ, ಈಗ ಬಂದರೆ ಕೂಡ ಟೆಸ್ಟ್ ಮಾಡಿ ಕೂಡ ಆಗೋದಿಲ್ಲ, ಯಾಕಂದರೆ ಕರೆಂಟ್ ಇಲ್ಲ. ನೋಡ್ಬೋದು ಎಲ್ಲಿ ಕೂಡ ಕಂಬದಲ್ಲಿ ಕೂಡ ಕರೆಂಟ್ ಇಲ್ಲ. ಹೌದಿನಲ್ಲ ಹಾಗೆ. ಇದು ಬೆಕ್ಕಿನ ಮರಿ ಹೋಗಲಿಲ್ಲ, ಇದು ಇಲ್ಲೇ ಇದೆ ಪಾಪ. ಆಯಿತು ನೋಡೋದು ಬೇಜಾರಾಗ್ತದೆ, ಒಳಗೆ ಬರೋದಿಲ್ಲ, ಯಾಕಂದರೆ ಅದು ಅಮ್ಮನ ಜೊತೆ ಇರೋದು. ಅದು ಪಂಚಿಗೆ ಮಾಡಿ ಪಂಚಿ ಸರಿ ಇದು ಮಾಡಿದ್ರು. ಹಾಗೆ ನಾನೀಗ ಸ್ಲ್ಯಾಪಿಗೆ ಬಂದಿದ್ದೇನೆ, ಈಗ ಕೆಳಗೆ ಹೋಗ್ಬೇಕು, ಜಾರ್ತದೆಲ್ಲ. ರಿಪೇರಿ ಆಯಿತು ಮಾತ್ರ ನೈಟ್. ಈಗ ಪಾಪ ಬಂದಿದ್ರು, ಯೂಟ್ಯೂಬ್ ಗೊತ್ತುಂಟಂತೆ, ಲಾಗ್ ಉಂಟು ಅಂತೇಳಿ ಕೇಳಿದರು ನನ್ನ ಹತ್ರ. ಹಾಗೆ
3000 ಆಯಿತು. ಇನ್ನು ಹೋಗುವ, ನಾವು ಕೆಳಗೆ ಹೋಗುವ. ಜಾರಿ ಕೆಳಗೆ ಬಂದ್ವಿ ನಾವು. ಮೊದಲು ನಮ್ಮ ಇದು ಪಂಪು ತುಂಬ ಸೌಂಡ್ ಮಾಡ್ತಿತ್ತು, ಈಗ ಸೌಂಡ್ ಇಲ್ಲ. ಅದ ಬರ್ರೆ ಈಗ ಸೌಂಡ್ ಇಲ್ಲ ಕಾಣ್ತದೆ. ಬಂದಂತೆ ಪಂಪು ನಡಕೊಂಡು ದುಂಬುದಲಕ ಸೌಂಡ್ ಹಾಕುಜಿ ಎಡ್ಡೆ ಸ್ಪೀಡ್ ನೀರು ಬೋದು ದುಂಬುದಲಕ ಬರ್ರ ಸೌಂಡ್ ಹಾಕುದು. ಎಡ್ಡೆ ರಿಪೇರಿ ಎಡ್ಡೆ ಮಂದಿ ಮುಚ್ಚಿದೆ, ಶೋಕು ಮುಚ್ಚಿದೆ. ಬಕಾಯ್ಗೊಂದು ಚೀಲ ಕಣವಳಿಗೆ ಕಣಕ್ಕನವ ಬೊಕ್ಕ ಹಾಡೊಂದುಲ್ಲೇರು ಯೂಟ್ಯೂಬ್ ಮಾತಾಡಲಾರು ನಿಕ್ಲು ಯಾನ್ ಕೇಳಿ ಈಗ ಎಂಚ ಗೊತ್ತದ ಅವಳು ರಿಪೇರಿ ತರುಲೇನತ ಅರೆ ಗೊತ್ತು ನಿಮಗೆ ಯಾರು ಬನ್ನಿ ಈಗ ಅಂಚ ಮುಚ್ಚಿದೆ ಮುಚ್ಚಿದೆ ಇಟ್ಟ ಮುಚ್ಚಿಸ್ತೇವೆ. ನೀರಾಂಡೆ ಮೀಪುನಾಕ್ಲಿ ಮೀವಲಿ ಚಿಜಾ ಮೀಲೆ ಮೀ ಅಂದೆ ವಾಸನೆ ಹಾಕ್ಬಿಡು. ಪ್ಲೀಸ್ ಮಲ್ಕೊಳ್ಳೋದು ಇನ್ನು 10 ಗಂಟೆ ಆಗ್ತಾ ಬಂತು. ಹಾಗೆ ಇವತ್ತಿನ ತುಂಬ ಏನು ಲೆಂತ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಬೆಳಗ್ಗಿಂದ ಸ್ವಲ್ಪ ಬ್ಯುಸಿ ಇದ್ದೆ ಆಯಿತಾ, ಹಾಗೆ ಬ್ಲಾಗ್ ಇರಲಿಲ್ಲ. ಆಮೇಲೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಈಗ ನಾವು ಕಮೆಂಟ್ ಓದುವ. ಗೃಹೀತಾ ಕೋಟಿ ಅನ್ನೊಂದು ಕಮೆಂಟ್ ಮಾಡಿದ್ದಾರೆ. ಇನ್ನು ಅಮ್ಮ ಸಾರಿ ಇಡು ಬಾರಿ ಪೊರ್ಲು ತೋಜುವಿರ ಅಂತೇಳಿ. ಅದೌದು, ಅಪರೂಪಕ್ಕೆ ಸಾರಿ ಉಡ್ತಲ್ಲ ಹಾಗೆ ಚಂದ ಕಾಣೋದು. ಯಾವುದು ಅಪರೂಪಕ್ಕೆ ಮಾಡಿದ್ರೆ ಚಂದ ಕಾಣ್ತದೆ. ಹಾಗೆ ಗೀತಾರಾವ್ ಕಮೆಂಟ್ ಮಾಡಿದ್ದಾರೆ. ಅಮ್ಮ ಹೀಗೆ ಹೆಲ್ತಿಯಾಗಿ ಇರಲಿ, ನೋಡುವಾಗ ಖುಷಿ ಆಗ್ತದೆ. ಗಾಡ್ ಬ್ಲೆಸ್ ಯು, ಟಚ್ ವುಡ್, ದೃಷ್ಟಿ ಬೀಳದಿರಲಿ ಅಂತ. ಥ್ಯಾಂಕ್ ಯು. ಮತ್ತು ಅದೇ ಅಮ್ಮನ ಒಂದು ಕಾಂಪ್ಲಿಮೆಂಟ್ ಎಲ್ಲರೂ ಮಾಡಿದ್ದಾರೆ, ಅಂದರೆ ಸಾರಿಯಲ್ಲಿ ಚಂದ ಕಾಣ್ತಾರೆ ಅಂತೇಳಿ. ಹಾಗೆ ರೈಸ್ ಸ್ಟಾರ್ ಒಂದು ಕಮೆಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡಿ, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಅಂದರೆ ನಮ್ಮ ಅಲ್ಲಿ ಎಲ್ಲ ಬಲ್ಲೆ ಉಂಟಲ್ಲ, ಅದಕ್ಕೆ ಅವರು ಹೇಳೋದು ಕಂಪ್ಲೇಂಟ್ ಕೊಡಿ ಅಂತ. ಆದರೆ ಈಗ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಕಂಪ್ಲೇಂಟೇ ಎಂಥ ವ್ಯಾಲ್ಯೂ ಇರೋದಿಲ್ಲ. ಕೊಲೆ ಮಾಡಲಿ ಅದು ಇದು ನಿಮ್ಗೆ ಗೊತ್ತಿರ್ಬೋದು, ಅದಕ್ಕೆ ವ್ಯಾಲ್ಯೂ ಇಲ್ಲ. ಇನ್ನು ನಾನು ಇಷ್ಟು ಸಣ್ಣ ಕಂಪ್ಲೇಂಟಿಗೆ ವ್ಯಾಲ್ಯೂ ಇರ್ತದಾ? ನೋಡಿ, ದೊಡ್ಡ ವಿಷಯ ಹೋಗೋಕ್ಕಾಗಲ್ಲ ನೋಡುವ ಮೇಲೆ. ವಿನಯ್ ಶೆಟ್ಟಿ, ಹಾಯ್ ಡಾಲಿ, ಐ ಲವ್ ಯು ವೆರಿ ಮಚ್ ಡಿಯರ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆಲ್ಸೋ ಅಲಾಂಗ್ ವಿತ್ ಯುವರ್ ಮದರ್. ಥ್ಯಾಂಕ್ ಯು. ಮಧುರಾ ಹೆಗ್ಡೆ ಕಮೆಂಟ್ ಮಾಡಿದ್ದಾರೆ. ಯುವರ್ ಮಾಮ್ ಕ್ಯೂಟ್, ವೆರಿ ವೆರಿ ಇನೋಸೆಂಟ್, ಗಾಡ್ ಬ್ಲೆಸ್ ಯು ಬೋತ್ ಆಲ್ವೇಸ್ ಅಂತೇಳಿ. ಥ್ಯಾಂಕ್ ಯು. ವಿಲ್ಮಾ ಲೋಬೋ ತುಂಬ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಹಾಯ್ ಡಿಯರ್, ಯು ಡೋಂಟ್ ನೀಡ್ ಎನಿ ಮೇಕಪ್, ದ ಕ್ರಿಯೇಟರ್ ಮೇಡ್ ಯು ಬ್ಯೂಟಿಫುಲ್ ಇನ್ ಬೋತ್ ಬಾಡಿ ಆ್ಯಂಡ್ ಸೋಲ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಂದು ದೊಡ್ಡ ಕಾಂಪ್ಲಿಮೆಂಟ್ ನನಗೆ ಇಷ್ಟರವರೆಗೆ ಯಾರೂ ಕೊಡಲಿಲ್ಲ. ಥ್ಯಾಂಕ್ ಯು. ಸವಿತಾ ರವಿ ಅವರು ಕಮೆಂಟ್ ಮಾಡಿದ್ದಾರೆ. ಎಂಕಲ್ನ ಫ್ಯಾನ್ಲ ಅಂಚೆನೆ ಮಂಡೆ ಸರಿಜ್ಜೆ ಅಂತ. ಈಗ ನಮ್ಮ ಫ್ಯಾನ್ ಕೂಡ ಹಾಗೆ, ಇದರ ಮಂಡೆ ಸರಿಜ್ಜೆ, ಆದರೆ ತಿರುಗ್ತದೆ, ಮಂಡೆ ಮಾತ್ರ ಸರಿ ಇಲ್ಲ. ಅದು ಲೂಸ್ ಮಂಡೆ ಆಗಿರಬೇಕು ಅದು. ಹಾಗೆ ಗೈಸ್, ಕಮೆಂಟ್ ಓದಿದೆ, ಸಾಧ್ಯ ಆದಷ್ಟು ಕಮೆಂಟ್ ಓದಿದೆ. ಹಾಗೆ ಬ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಸ್ವಲ್ಪ ಉದ್ದ ಲಾಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾಳೆ ಅಷ್ಟು ಬ್ಯುಸಿ ಏನಿರಲಿಲ್ಲ. ಇವತ್ತು ಸ್ವಲ್ಪ ನಾನು 3 ಗಂಟೆವರೆಗೆ ನಾನು ಬ್ಲಾಗೇ ಮಾಡಲಿಲ್ಲ, ಹಾಗೆ ಸ್ವಲ್ಪ ಲೇಟ್ ಆದದ್ದು. ನೀರೆಲ್ಲ ಬಂತು ಅಲ್ಲ, ಸರಿ ಆಯಿತು ಮಾರೆ. ನಿನ್ನೆಯಿಂದ ನಮಗೆ ನೀರೇ ಇರಲಿಲ್ಲ ಗೊತ್ತುಂಟ. ಅಂದರೆ ಒಮ್ಮೆ ನೀನೆ ತುಂಬಿಸಿದ್ದಲ್ಲ, ಅದೇ ಇದ್ದದ್ದು. ಮತ್ತು ಇವತ್ತು ಬರ್ತದಾ ಇಲ್ವಾ, ನಾಳೆ ಸಿಗ್ತದಾ ಇಲ್ವಾ ಅಂತ ಇತ್ತು. ಅವರೊಂದು ಬೇಗ ಕೊಟ್ಟರು ಮಾರೆ. ಇಲ್ಲಾಂದರೆ ಎಷ್ಟು ದಿನ ಆಗ್ತಾ ಹೋಗ್ತಾ ಏನು. ನಿನ್ನೆ ಕೊಟ್ಟು ಇವತ್ತು ಸಿಕ್ಕಿತ್ತು ನಮಗೆ. ಹಾಗೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಬೆಕ್ಕುಗಳು ಆಟ ಆಡಲಿಕ್ಕೆ ಶುರು ಮಾಡಿದಾಗ ಕರಿಬೇಕು. ಅಲ್ಲಿಂದ ಇಲ್ಲಿಗೆ ಓಡೋದು, ಇಲ್ಲಿಂದ ಅಲ್ಲಿಗೆ ಓಡೋದು, ಅಲ್ಲಿ ಒಂದು ಇರಬೇಕು, ಅದಕ್ಕೆ ಓಡೋದು. ಹಾಗೆ ಸಿಗೋಣ ಗೈಸ್ ನಾಳೆ ನಾವು. ಟಾಟಾ, ಬಾಯ್, ಟೇಕ್ ಕೇರ್.